ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾರುಣ್ಯ ಸಮೃದ್ಧಿ. ಇವತ್ತಿನ ರೆಸಿಪಿ ಎಲ್ಲರಿಗೂ ಪ್ರಿಯವಾಗಿರುವಂತಹ ಸಿಹಿಕರವಾದಂತಹ ಗುಲಾಬ್ ಜಾಮೂನ್ ಮಾಡುವ ವಿಧಾನ. ಮೊದಲನೇದಾಗಿ ನಾನು ಇಲ್ಲಿ GRB ಪ್ಯಾಕೆಟ್ನ ಒಂದು ತೊಗೊಂಡಿದ್ದೀನಿ. ನಿಮಗೆ ಯಾವುದು ಬೇಕೋ ಅನುಕೂಲ ಅದನ್ನು ತೊಗೋಬಹುದು. ಒಂದು ಪ್ಲೇಟೋ ಇಲ್ಲ ಪಾತ್ರೆ ಮೇಲೆ ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಜರಡಿ ಹಿಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಅದರಲ್ಲಿ ಯಾವುದೇ ರೀತಿಯ ಗಂಟುಗಳು ಇರಬಾರ್ದು. ಇದ್ದರೆ ಗೋಲಿನ ನೀಟಾಗಿ ಮಾಡೋಕ್ಕಾಗಲ್ಲ. ಗುಲಾಬ್ ಜಾಮೂನ್ ರೌಂಡ್ ಶೇಪಲ್ಲಿ ಬರೋಕ್ಕೆ ಕಷ್ಟ ಆಗುತ್ತೆ. ಮತ್ತು ಈಗ ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಲನ್ನ ಹಾಕ್ಕೊತಾ ಮಿಕ್ಸ್ ಮಾಡಬೇಕು. ತುಂಬ ಜಾಸ್ತಿ ಒಂದೇ ಸಲ ಎಲ್ಲ ಹಾಲನ್ನ ಹಾಕಬಾರ್ದು. ನೋಡ್ಕೊತ ಮಿಕ್ಸ್ ಮಾಡ್ಕೊತಾ ಬರಬೇಕು. ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡಿ. ಯಾಕೆ ಅಂದರೆ ಉಂಡೆಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ ಮತ್ತು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಲ್ಲ. ಅದಕ್ಕೆ ಈಗ ಚಿಕ್ಕ ಉಂಡೆ ಆಗಿ ಇದನ್ನು ಉಂಡೆ ಖಾರದಲ್ಲಿ ತೊಗೊಂಡು ಬರಬೇಕು. ನೀಟಾಗಿ ಕೈಗೆ ಬೆಣ್ಣೆ ಅಥವಾ ತುಪ್ಪವನ್ನು ಸವರ್ಕೊಂಡು ರೌಂಡ್ ಶೇಪಲ್ಲಿ ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೊಂಡು ನೋಡಿ. ನಾನೀಗ ತೋರಿಸ್ತಿರೋ ಥರನೇ ಇರಬೇಕು ಪ್ರತಿಯೊಂದು ಗುಲಾಬ್ ಜಾಮೂನು ಅಷ್ಟೇ. ಯಾಕೆಂದರೆ ಸ್ವಲ್ಪ ಸೀಳ್ಗಳಿದ್ರೂ ಅಷ್ಟೇ ಎಣ್ಣೆಗೆ ಹಾಕಿದಾಗ ಫುಲ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀಟಾಗಿ ಉಂಡೆ ಮಾಡೋಕ್ಕಾಗುತ್ತೆ. ಈಗ ಪಾಕ ಮಾಡೋದು ಹೇಗೆ ಅಂದರೆ ರೇಷಿಯೋ ತೋರಿಸ್ತಿದ್ದೀನಿ. ಇದೇ ಥರ ಮಾಡಿ ಪಾಕ ಸೂಪರಾಗಿ ಬರುತ್ತೆ. ಮೊದಲನೇದಾಗಿ 2 ಕಪ್ ಆಗೋ ಅಷ್ಟು ಸಕ್ಕರೆ ತೊಗೊಂಡಿದ್ರೆ ಅದೇ ಲೋಟದಲ್ಲಿ 2 ಕಪ್ ಆಗೋ ಅಷ್ಟು ನೀರು ಹಾಕೋಬೇಕು. ಹಾಕ್ಕೊಂಡು ನೀಟಾಗಿ ಅದನ್ನ ಸ್ವಲ್ಪ ಕುದಿ ಬರಬೇಕು. ಒಂದೆಳೆ ಎಲ್ಲ ಮಾಡಬೇಡಿ. ಆ ಥರ ಎಲ್ಲ ಮಾಡಿದ್ರೆ ಗುಲಾಬ್ ಜಾಮೂನ್ ಒಳಗಡೆ ಎಲ್ಲ ಇಳ್ಕೊಳ್ಳಲ್ಲ ಸಕ್ಕರೆ ಪಾಕ. ಅದಕ್ಕೆ ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಗುಲಾಬ್ ಜಾಮೂನ್ ಫ್ರೈ ಮಾಡೋಕ್ಕೆ ಈ ಥರ ಜಾಮೂನ್ಗಳನ್ನ ಒಂದೊಂದೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಂದೊಂದೇ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ನೀಟಾಗಿ ಬ್ರೌನ್ ಕಲರ್ ಆಗೋ ಅಷ್ಟು ರೋಸ್ಟ್ ಮಾಡಿ. ಸೊ ಈ ಥರ ರೋಸ್ಟ್ ಆದಮೇಲೆ ಏನು ಮಾಡಬೇಕು ಅಂದರೆ ನಿಮಗೆ ಜಾಮೂನ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನಾನು ತೋರಿಸೋ ಥರ ಮಾಡಿ. ಈಗ ಬಿಸಿಯಾಗಿದೆ ಪಾಕ, ಸಕ್ಕರೆ ಪಾಕ. ಸೊ ಅದು ಬಿಸಿಯಾಗಿರೋ ಸಕ್ಕರೆ ಪಾಕಕ್ಕೆ ಒಟ್ಟಿಗೆ ಎಲ್ಲ ಗುಲಾಬ್ ಜಾಮೂನು ಒಂದೊಂದೇ ಆಗಿ ಬಿಡಬೇಕಾಗುತ್ತೆ. ಬಿಸಿಯಾಗಿದ್ದಾಗ ಏನಾಗುತ್ತೆ ಅಂದರೆ 2 ಬಿಸಿ ಆಗಿದ್ದಾಗ ಅದರಲ್ಲಿರುವಂಥ ಸಕ್ಕರೆ ಪಾಕನ ಗುಲಾಬ್ ಜಾಮೂನು ಬೇಗ ಹೀರ್ಕೊಳ್ಳುತ್ತೆ. ಸೊ ಅದಕ್ಕೆ ಪಾಕ ಸ್ವಲ್ಪ ಬಿಸಿ ಇದ್ದಂಗೆ ಹಾಕಿದ್ರೆ ನಮಗೆ ತುಂಬ ಸಾಫ್ಟಾಗಿರೋಂತಹ ಗುಲಾಬ್ ಜಾಮೂನು ರೆಡಿ ಆಗುತ್ತೆ ಮತ್ತು ಜ್ಯೂಸಿಯಾಗೂ ಬರುತ್ತೆ. ಸೇಮ್ ಹೊರ್ಗಡೆ ತಿನ್ನೋ ಥರನೇ ಇರುತ್ತೆ. ನೀಟಾಗಿ ಸ್ಪೂನಲ್ಲೆಲ್ಲ ಕಲ್ಸೋಕೆ ಹೋಗಬೇಡಿ. ಈ ಥರ ಶೇಕ್ ಮಾಡಿ ಅಷ್ಟೇ ಪಾತ್ರೆನ. ನೋಡಿ ಈಗ ಗುಲಾಬ್ ಜಾಮೂನ್ನ ನಾನು 1 ಅವರ್ ಆದಮೇಲೆ ತೋರಿಸ್ತಾ ಇರೋ ಅಂಥದ್ದು ಸ್ವಲ್ಪ ಕೂಲಾಗಿದೆ. ಎಷ್ಟು ಸೂಪರಾಗಿದೆ ಅಂತ ನೀವೇ ನೋಡ್ತಿರ್ಬೋದು. ನಾರ್ಮಲ್ ಆಚೆಯಲ್ಲಿ ಹೆಂಗೆ ಸಿಗುತ್ತೆ ಸೇಮ್ ಅದೇ ಥರ ಆಗಿದೆ. ಇವಾಗ ನೋಡಿ ನಾನು ಇದನ್ನು ಕಟ್ ಮಾಡಿ ಅಷ್ಟೇ ತೋರಿಸ್ತೀನಿ. ಒಳಗಡೆ ಎಲ್ಲ ಶುಗರ್ ಸಿರಪ್ಪು ಅಂದರೆ ಸಕ್ಕರೆ ಪಾಕ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತ. ತಿನ್ನೋಕ್ಕೆ ಮಾತ್ರ ಸೂಪರಾಗಿರುತ್ತೆ. ಒಳಗಡೆ ಎಲ್ಲ ತುಂಬ ಜ್ಯೂಸಿಯಾಗಿರುತ್ತೆ. ಸೊ ಮನೆಯಲ್ಲಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮರಿಬೇಡಿ, ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಮೇಲೆ ನಾವು ವಿಡಿಯೋ ಹಾಕಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟು ಸಹ ಮಾಡಿ.